Hi, hello, namaskar. Welcome back to my channel. ಇವತ್ತು ನಾವು ಬಂದಿವಿ ಹೊನ್ನಾವರ ಬೀಚ್ಗೆ. ಹೊನ್ನಾವರ ಬಂದ್ಮೇಲೆ ಬೀಚ್ ಹೋಗಿಲ್ಲ ಅಂದ್ರೆ ಹೇಗೆ ಅಲ್ಲ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಬೀಚ್ ಒಂದ್ಸಲ ತೋರಿಸ್ತೀನಿ ನೋಡಿ. ಹೊನ್ನಾವರ ಬೀಚ್ ಎಲ್ಲಿಗೆ ತೋರ್ಸ್ ನಡಿ. ಫೋಟೋ ಶೂಟ್ ಅಂತ ಆಗಂಗಿಲ್ಲ ಬಿಡಂಗಿಲ್ಲ. ಎಷ್ಟು ಫೋಟೋ ಶೂಟ್ ಮಾಡ್ತಾರೆ ಗೊತ್ತಿಲ್ಲ. ನನ್ ಮಕ್ಳಿಗೆ ಹಿಂಗ ಜೀವ ವಜ್ಜ ಬಿಟ್ಟಾಗ ಆರಾಮ್ ಬರ್ತೀರ. ಏ ಶಂಕರ, ಏನಾಯ್ಕಲೇ ಜೀವನ ಬೇಸರ ಆಯ್ಕೆನಾ? ಹೋಗಿ ಕೈ ಕೊಕ್ಕ ಓಯ್, ಹೇಗಾಯ್ತು ನಿಂಗೆ? ಹೇಗಾಯ್ತು? ಕಾಲಲ್ಲಿದ್ದಿ? ಕಾಲಲ್ಲಿದ್ದಿ? ಲೈಟ್ ಹೇಗೆ? ಯಾ ಕಾಲ್ ಚಪ್ತಲ್ಲ ಅವಾಗಿಂದ. ಯಾಕೆ ಹುಡುಗಿ ಕಾಲ್ ಮಾಡದ? ಇವಾಗ ಹುಡುಗಿ ಕಾಲ್ ಬಂದ. ಬರೀ ಹೀಗೆ ಆಯ್ತು ಲವ್ ಮಾಡಿ ನೋಡ್ರಿ, ಬರೀ ಲವ್ ಮಾಡಿ ಹೀಗೆ ಆಯ್ತು. ನಾವೇ ಹಿಂಗಿನಿಗೆ ಹೋಗಲ್ಲ, ಹಿಂಗೆ ಹಂಗೆ ಮಾಡ್ಬಿಟ್ಟೈತಿ. ಅವಕ್ಕೆಲ್ಲ ಭಯಂಗ ಇಲ್ಲ. ಹೋಗಪ್ಪ ಕಲಿ ಜೊತೆ ನಾಗರಾಜ್. ನಮ್ಮ ರಾಘು ಅವರು ಬರ್ತಾ ಇದ್ದಾರೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಕೆ ನೋಡ. ಬೀಚ್ 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 ಯಾವ ಬೀಚ್? ಯಾಕೋ ಈಕೋ ಬೀಚ್. ಏನುಂಟಾ? ಒಪ್ಪಂಗ ಆಯ್ಕೆ ಮೊಕ್ಕ ಪಾಪಕ ಶೂತವ ಹೀರೋ ಹೆಂಗ ಯಾರವ ಪೋಕಗಪ್ಪ ಕಲಿ ಜೊತೆ ಶಂಕರ. ಅಷ್ಟೇ ಶಂಕರ ಕಲಿತಾಯ್ ಈ ಕಡೆ ಬಸ್ ಸರಿ ಬರ್ತದೆ. ಅಲ್ಲ ಹಿಂಗ್ ಬಿಚ್ಲಿಕ್ಕೆ ಬರೋದಿಲ್ಲ, ತಪ್ಪ ಆಗ್ತದೆ. ನಾವೇ ಹೋಗಲ್ಲ, ನಾಯಿಗಳು ಹೆಂಗಿ ಬೀಚಲ್ಲಿ ಬರೀ ಇಂತದೇ. ಮಕ್ಳು ಫೋಕಸ್ ಶೂಟ್ ಮುಗಿಯಲ್ಲ ಬಿಗಲ್ಲ. ಯಾಕೋ ಸ್ವಲ್ಪ ಮಾನಸಿಕ ಆಗ ನಮ್ಮ ಶಂಕರ, ಯಾಕಂದ್ ಗೊತ್ತಿಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹುಡುಗಿ ಕೈ ಕೊಚ್ಚಾರು. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಆಯ್ತಾ? ಒಟ್ಟು ಚಿಂತೆ ಮಾಡ್ತಿದ್ದೀನಿ. ನಮ್ಮ ರಾಘವರು ಬೀಚ್ ನ ನೋಡಕ್ಕೆ ಬಂದಿದ್ದಾರೆ. ಬರೋಗಿಲ್ಲ ಅಂತ ಹೇಳ್ಕೊಂಡು ಈಗ ಬಂದಿದ್ದಾರೆ. ನಮ್ಮ ರಾಘು ಅವರು ಬೀಚ್ ನ ನೋಡ್ತಾ ಇದ್ದಾರೆ. ಇವಂಗ್ ಬರೀ ಸ್ಟೈಲ್ ಕರ್ಫಿಗೆ ಆಯ್ತು, ಆಗ್ಬಿಟ್ಟು ಮತ್ತೆ ಏನು ಬರಲ್ಲ. ನಾಗೇಶ್ ಬಾಯ್ ಅವರು ನೀರಲ್ಲಿ ಸ್ನಾನ ಮಾಡಿ ಹೋಗೈತಿ. ನೀರಿಂಗ ಸ್ನಾನ ಆಗಿ ನಾಗೇಶ್ ಬಾಯ್ ನಾಗೇಶ್ ಬಾಯಿ ಸ್ನಾನ ಆಯ್ತು. ಕಳಿಸಿದ್ರು ಮತ್ತೆ ಅಂತ
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಆರಾಮ್ ಮಲಗಿತ್ತು ಪಾಪ. ಈಗ ನಮ್ಮಗ ಹೇಳ್ಕೊತಾಗ್ತಾನೆ ಹೇಳ್ಕ. ಅವಾಗ ಇಲ್ಲಿ ನೀರ್ ಬರ್ತೈತೆ, ಈಗ ಎಷ್ಟು ಹಿಂದೈತ್ ನೋಡ್ರಿ ರಾಘಣ್ಣ. अच्छा हमको सिखा ಅವಾಗ ಎಷ್ಟು ಹಿಂದೆ ಹೋಗ್ತಿತ್ತು ನೀರ್ ಗೊತ್ತೇ? ಹಾಯ್ ಗೈಸ್, ಇವತ್ತು ಇಲ್ಲಿ ಬಂದಿತ್ತು ಸಮುದ್ರ ನೋಡಕ್ಕಲ್ಲ, ಬೀಚ್ ನೋಡಕ್ಕಲ್ಲ, ಬರೀ ಫೋಟೋ ಶೂಟಿಗೆ ಮುತ್ತು ಮುಡಿಯಲ್ಲ. ಈಗ ಕ್ಯಾಮರಾಮ್ಯಾನ್ ರಾಘು ಜೋಗೇಶ್ ಶಂಕರ ಈಗ ನೋಡಿ ಪೋಸ್ಟ್ ಮೇಲೆ ಕೊಡ್ತಾರೆ. ಕಲಿತಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ಇಳಿತಾರೆ, ಆಮೇಲೆ ಇರ್ತಾರೆ 6 ಗಂಟೆ 6:30 ಕಲಿತಾ ಅವರ ಫೋಟೋ ಶೂಟ್ ಮಾಡ್ತಿದ್ದಾರೆ. ರಾಘು ಎಂತದು ಇಲ್ಲ. ಆ ಕಡೆ ಇರ್ತಾರೆ. ದೇವಾಲಯ ಇಲ್ಲೇ ಆ ಕಡೆ ಆಗಲ್ಲ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.